ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತು ಹೊಸದಾಗಿ ನೋಡೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಏಪ್ರಿಲ್ ಭವಿಷ್ಯವನ್ನು. ಈ ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಮಕರ ರಾಶಿ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕರ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೋಬೇಕು, ಏನು ಮಾಡಿದರೆ ಅದೃಷ್ಟ ಬರುತ್ತೆ, ಯಾವ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು, ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಿಂದ ನಾವು ಮಾಡುವಂಥ ವಿಡಿಯೋಗಳು ನೋಟಿಫಿಕೇಷನ್ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರ ಜೊತೆಯಲ್ಲಿ ಮಕರ ರಾಶಿಯ ಕುರಿತಾಗಿರ್ತಕ್ಕಂಥದ್ದು ಪರಿಹಾರಗಳ ಬಗ್ಗೆ ವಿಶೇಷವಾಗಿ ವಿಡಿಯೋಗಳನ್ನು ಮುಂದಿನ ದಿನದಲ್ಲಿ ಬರ್ತಾ ಇದೆ. ಇದನ್ನು ಕೂಡ ನೀವು ತಪ್ಪದೇ ನೋಡಿ ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಇದು ಮಕರ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ, ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿಯ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೆಲವೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಮತ್ತು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ವಿಡಿಯೋನ ಚೆಕ್ ಮಾಡಿದ್ರೆ ಖಂಡಿತ ನಿಮಗೆ ವಿಷಯ ಅರ್ಥ ಆಗುತ್ತೆ ಸ್ನೇಹಿತರೆ. ಬನ್ನಿ ನೋಡೋಣ. ಮೊದಲನೆಯದಾಗಿ ಏಪ್ರಿಲ್ 2ನೇ ತಾರೀಕು ಕುಜಗ್ರಹದ ಸಂಚಾರ ಇರುವಂಥದ್ದು. ಮೀನರಾಶಿಯ ಪ್ರವೇಶ ಆಗುತ್ತೆ ಏಪ್ರಿಲ್ 11ಕ್ಕೆ. ಬುಧ ಗ್ರಹ ಮೀನರಾಶಿಯ ಪ್ರವೇಶವನ್ನು ಮಾಡುತ್ತೆ. ಈಗಾಗಲೇ ಅಲ್ಲಿ ಶನಿ ಗ್ರಹ ಕೂತಿರುವಂಥದ್ದು. ಇದರಿಂದಾಗಿ ಒಂದು 3 ಗ್ರಹಗಳ ಸಂಯೋಗ ಅಂತಕ್ಕಂಥದ್ದು ಮೀನರಾಶಿಯಲ್ಲಿ ಆಗುತ್ತೆ. ಮಂಗಳ, ಬುಧ ಮತ್ತು ಶನಿ ಗ್ರಹ ಇದು ಬಂದು ತ್ರಿಗ್ರಹಿ ಯೋಗ ಅಂತಕ್ಕಂತಹ ಯೋಗವು ಕೂಡ ಬರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲೂ ಕೂಡ ಅನೇಕ ಬದಲಾವಣೆಗಳು ಅಂತಕ್ಕಂಥದ್ದು 100% ಆಗುತ್ತೆ. ಜೊತೆಯಲ್ಲಿ ಏಪ್ರಿಲ್ 14ಕ್ಕೆ ಮೇಷರಾಶಿ ಪ್ರವೇಶವನ್ನು ಸೂರ್ಯಗ್ರಹ ಮಾಡುತ್ತೆ. ಶುಕ್ರನ ಸಂಚಾರ ಏಪ್ರಿಲ್ 19ಕ್ಕೆ ವೃಷಭ ರಾಶಿಯಿಂದ ಆಗುತ್ತೆ. ಹಾಗೆ ಇದಿಷ್ಟು ಈ ಒಂದು ಮಾಸದಲ್ಲಿ ಇರುವಂತಹ ಗ್ರಹಗಳ ಸಂಚಾರ ಫಲ ಆಗಿತ್ತು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ನೋಡ್ತಾ ಹೋಗೋಣ. ಜೊತೆಯಲ್ಲಿ ವಿಶೇಷವಾಗಿರುವಂತಹ ಒಂದು ತಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೇನಾದರೂ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗ್ತಾ ಇದ್ದರೆ, ನೀವು ಇಷ್ಟಪಟ್ಟವರು ಅಥವಾ ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಪ್ಪ, ಅಮ್ಮ ಯಾರ ಜೊತೆಗಾದರೂ ಮಾತನ್ನು ಬಿಟ್ಟಿದ್ರೆ, ಸ್ಪೆಷಲಾಗಿ ಮಾತನ್ನು ಬಿಟ್ಟಿದ್ರೆ ಅದಕ್ಕೆ ವಿಶೇಷವಾಗಿರುವಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಇಬ್ಬರ ನಡುವೆ ಕೂಡ ಹೆಚ್ಚಾಗಲಿಕ್ಕೆ ಈ ಒಂದು ತಂತ್ರದ ಉಪಯೋಗವನ್ನು ನೀವು ಮಾಡಬಹುದು. ಯಾವುದೇ ಒಂದು ಜಗಳ ಆಗಿದ್ರೂ ಕೂಡ ನಿಮ್ಮೊಂದು ಲೈಫ್ ಪಾರ್ಟ್ನರ್ ಜೊತೆನೇ ಏನೋ ಒಂದು ಕಾರಣಕ್ಕೆ ಜಗಳ ಆಗಿರುತ್ತೆ, ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ದೊಡ್ಡದಾಗಿರುತ್ತೆ, ಅಥವಾ ಡೈವರ್ಸ್ ಅಂತದ್ರವ್ರಿಗೆ ಅಂದರೆ ಡೈವರ್ಸ್ವರೆಗೂ ಹೋಗಿದ್ರು ಕೂಡ ಒಂದು ಮಾತುಗಾರಿಕೆಯಲ್ಲಿ ಈ ಪರಿಹಾರ ಆಗ್ತಕ್ಕಂಥದ್ದು ಸುಲಭವಾಗಿರುವಂತಹ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಶೇಷವಾಗಿ ಇದನ್ನು ನೀವು ಮಾಡಬಹುದು ಹಾಗೂ ಪರಿಹಾರವನ್ನು ಕೂಡ ಪಡ್ಕೊಳ್ಬಹುದು. ಇದನ್ನು ಭಾನುವಾರದ ದಿನ ಯಾರಾದರೂ ಮಾಡಿಕೊಳ್ಳಬೇಕಾಗುತ್ತೆ. ಭಾನುವಾರದ ದಿನ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಅದರ ಮೇಲೆ ರಾಜಮೋಹಿನಿ ಬೇರನ್ನು ತಗೋಬೇಕು. ಈ ಒಂದು 5 ರಾಜಮೋಹಿನಿ ಬೇರು ಅಕ್ಕಂ ಬುಕ್ಕಂ ಅಂತ ಸಿಗುತ್ತೆ. ಹಾಗೆ ಮಯೂರಿಷಿಕೆ ಅಂತಕ್ಕಂಥದ್ದು ಜೊತೆಯಲ್ಲಿ ಮೋಹಿನಿ ಬೀಜ, ಬಿಳಿಯ ಸಾಸಿವೆಯನ್ನು ತೆಗೆದುಕೊಂಡು ಈ ತಂತ್ರವನ್ನು ಮಾಡಬೇಕಾಗುತ್ತೆ. ಎಲ್ಲವನ್ನು ಕೂಡ ಒಂದು ಹಿಡಿ ಅಥವಾ ಒಂದು ಮುಷ್ಟಿಯಲ್ಲಿ ನಿಲ್ಲುವಷ್ಟೇ ಅಂಶ ಉಳ್ಳಂಥದ್ದನ್ನು ಹಾಕಬೇಕಾಗುತ್ತೆ. ಇದನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದಕ್ಕೆ ಗಂಟನ್ನು ಹಾಕಿ ಒಂದು ಕರ್ಪೂರ ಕಡ್ಡಿಯನ್ನು ತೋರಿಸ್ಕೊಳ್ಬೇಕು. ಹಾಗೆ ಯಾವ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕಲ್ಲ ಅವರನ್ನು ನೆನೆದು ವಿಶೇಷವಾದ ಒಂದು ಮಂತ್ರವನ್ನು ತಿಳಿಸಿಕೊಡುತ್ತೇನೆ. ಆ ಮಂತ್ರವನ್ನು ತಾವೆಲ್ಲರೂ ಕೂಡ ಜಪ ಮಾಡಿಕೊಳ್ಳಬೇಕಾಗುತ್ತೆ. ಆ ಮಂತ್ರ ಏನಪ್ಪ ಅಂದರೆ ಓಂ ಹ್ರೀಂ ಹರೂಂ ವಿತ್ಪಾಯ ಸ್ವಾಹ. ಓಂ ಹ್ರೀಂ ಹರೂಂ ವಿತ್ಪಾಯ ಸ್ವಾಹ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಬೇಕು. ಈ ತಂತ್ರವನ್ನು 21 ದಿನ ನಾವೆಲ್ಲರೂ ಮಾಡ್ಕೋಬಹುದು. ಹಾಗೆ ಇದು ಯಾವುದೇ ಒಂದು ವಶೀಕರಣ ಪ್ರಯೋಗ ಅಲ್ಲ. ಗಂಡ ಹೆಂಡತಿ ನಡುವೆ ಒಂದಷ್ಟು ತುಂಬ ಪರಿಹಾರ ಆಗದೇ ಇರುವಂತಹ ಸಮಸ್ಯೆಗಳಿದ್ದಾಗ ಕೆಲವೊಂದು ವಶೀಕರಣ ಪ್ರಯೋಗವನ್ನು ಮಾಡಿ ಪರಿಹಾರ ಮಾಡಿಕೊಳ್ಳಬಹುದು. ಆದರೆ ಇದು ಸುಲಭವಾಗಿ ಆಕರ್ಷಣಾ ಪ್ರಯೋಗ ಆಗಿರುತ್ತದೆ.
ಅಂದರೆ ಮಾತು ಬಿಟ್ಟವರಿಗೆ ಇನ್ನೊಂದು ಸರಿ ಹೇಳ್ತೇನೆ, ಮಾತಾಡ್ತಾ ಇಲ್ಲ ಜಗಳ ಆಗಿದೆ ಎಂದಾಗ ಮಾತ್ರ ಈ ಪ್ರಯೋಗ ವರ್ಕ್ ಆಗುತ್ತೆ. ಅದರಲ್ಲೂ ಕೂಡ ರಕ್ತ ಸಂಬಂಧಿಗಳಿಗೆ ಮಾತ್ರ ಈ ಪ್ರಯೋಗ ಅಂತಕ್ಕಂಥದ್ದು 100% ರಿಸಲ್ಟ್ ಅಂತಕ್ಕಂಥದ್ದನ್ನು ಕೊಡುತ್ತೆ. ಹಾಗೆ ಇದು ಯಾವುದೇ ಒಂದು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬಾರದು ಅಂತಕ್ಕಂಥ ವಿಶೇಷ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಈ ತಂತ್ರವನ್ನು 20ರಿಂದ 21 ದಿನಗಳ ಕಾಲ ಮಾಡಿ, ಅನಂತರದಲ್ಲಿ ಹರಿಯುವ ನದಿಗೆ ಈ ಗಂಟನ್ನು ಹೋಗಿ ಬಿಡಬೇಕಾಗುತ್ತೆ. ಅಷ್ಟರಲ್ಲಿ ಅವರು ಮಾತನಾಡೋಕ್ಕೂ ಕೂಡ ಪ್ರಾರಂಭ ಆಗ್ತಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಪರಿಹಾರವೂ ಕೂಡ ಆಗುತ್ತೆ. ಈ ಸುಲಭವಾದ ಪ್ರಯೋಗವನ್ನು ಮಾಡಿ ನೀವು ರಿಸಲ್ಟನ್ನು ಕಂಡುಕೊಳ್ಬಹುದು ಸ್ನೇಹಿತರೆ. ಹಾಗೆ ನಿಮ್ಮ ಭವಿಷ್ಯ ಏಪ್ರಿಲ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲಸಗಳು ಮಾಡ್ತೀರಿ, ಆದರೂ ಕೂಡ ನಿಮಗೆ ಫಲ ಅನ್ನುವಂಥದ್ದು ಪ್ರಾಪ್ತಿ ಆಗ್ತಾ ಇಲ್ಲ. ಕೆಲಸ ಮಾಡ್ತಾ ಇದ್ದೀರಿ ಆದರೆ ತಕ್ಕ ಪ್ರತಿಫಲಗಳು ಪ್ರಾಪ್ತಿ ಆಗ್ತಾ ಇಲ್ಲ ಅಂದಾಗ ಇದಕ್ಕೆ ನಿಮ್ಮ ಶ್ರಮದ ಕೊರತೆ ಅಲ್ಲ, ನಿಮಗೆ ಲಕ್ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ. ಸೊ ಈ ಲಕ್ಕನ್ನು ಆ್ಯಕ್ಟಿವೇಶನ್ ಮಾಡುವುದು ಹೇಗೆ ಅಂದರೆ, ವೈಜ್ಞಾನಿಕವಾಗಿ ಆದರೂ ಸರಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾದರೂ ಸರಿ ಕೆಲವೊಂದು ರತ್ನವನ್ನು ನಾವು ಬಳಸುತ್ತೇವೆ. ಬಹಳ ಜನ ರತ್ನವನ್ನು ಕೈಗೆ ಧಾರಣೆ ಮಾಡುವಂಥದ್ದು ನೋಡುತ್ತೇವೆ. ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಅದರ ಬದಲಾಗಿ ವಿಶೇಷವಾಗಿ ಅದರ ಉಪರತ್ನಗಳು ಪ್ರತಿಯೊಂದು ರಾಶಿಗೂ ಅನುಗುಣವಾಗಿ ಕ್ರಿಸ್ಟಲ್ಗಳನ್ನು ನಾವು ಧಾರಣೆ ಮಾಡುವಂಥದ್ದು. ಇದನ್ನು ನಮ್ಮ ಎಡಗೈಯಲ್ಲಿ ಧರಿಸಿಕೊಳ್ಳುವುದರಿಂದ ಅನೇಕ ರೀತಿಯ ಉಪಯೋಗಗಳಾಗುತ್ತೆ. ನಾವು ಯಾವುದಾದರೂ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರೆ ಹಣಕಾಸು, ಆರೋಗ್ಯ, ವ್ಯಾಪಾರ, ವ್ಯವಹಾರ ಅಥವಾ ಪ್ರೀತಿ ಪ್ರೇಮ ಸಮಸ್ಯೆ ಏನೇ ಸಮಸ್ಯೆ ಇತ್ತು ಅಂದರೂ ಕೂಡ ಇದು ಕ್ರಿಸ್ಟಲ್ಗಳನ್ನು ಎಡಗೈಯಲ್ಲಿ ಧರಿಸುವಂಥದ್ದು. ನಮ್ಮ ರಾಶಿ ಹಾಗೂ ರಾಶಿಯ ಅಧಿಪತಿ ಜೊತೆಗೆ ಗುರುವಿನ ಬಲವನ್ನು ಕೂಡ ನಿಮಗೆ ನೀಡುತ್ತೆ. ಇದು ಯಾವುದೇ ಒಂದು ಖರೀದಿಯಲ್ಲ, ನಿಮ್ಮ ಜೀವನದ ಮೇಲೆ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇದು ಕಸ್ಟಮೈಸ್ ಆಗಿ ಪ್ರತಿಯೊಂದು ರಾಶಿಗೂ ಕೂಡ ಮಾಡಿಕೊಡುವಂಥದ್ದು. 100% ರಿಸಲ್ಟ್ ಕೂಡ ಸಿಗುವಂಥ ಈ ಕ್ರಿಸ್ಟಲ್ಗಳನ್ನು ತಾವು ಇನ್ನೂ ಧರಿಸಿಲ್ಲ ಅಂದರೆ ಈ ಕೂಡಲೇ ಧರಿಸಿಕೊಳ್ಳಿ. ಲಿಮಿಟೆಡ್ ಆರ್ಡರ್ ಮಾತ್ರ ಇರುವಂಥದ್ದು. ಇದನ್ನು ತರಿಸಿಕೊಂಡು ಸಾಧ್ಯ ಆದಷ್ಟು ಹಾಕ್ಕೊಳ್ಳಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಮಕರ ರಾಶಿಯ ಅಧಿಪತಿ ಶನಿ ಗ್ರಹ ಆಗಿರುತ್ತೆ. ಇವರು ತಾಳ್ಮೆ ಮತ್ತು ಶಿಸ್ತು, ಕಠಿಣ ಪರಿಶ್ರಮಕ್ಕೆ ಹೆಸರುವಾಸಿಯಾಗಿರುವಂಥವರಾಗಿರ್ತಾರೆ. ಇವರು ಪ್ರಾಯೋಗಿಕವಾಗಿ ಯೋಚಿಸುವವರು ಮತ್ತು ಸವಾಲುಗಳನ್ನು ಎದುರಿಸುವಂಥವರಾಗಿರುತ್ತಾರೆ. ಛಲವಂತರು ಕೂಡ ಆಗಿರುತ್ತಾರೆ. ಶನಿ ಮಹಾತ್ಮ ಅಂತಕ್ಕಂಥದ್ದು ಬಹಳ ವಿಶೇಷವಾದಂತಹ ಗ್ರಹ. ಮಕರ ರಾಶಿಯವರಿಗೆ ವರ್ಷ ಪೂರ್ತಿ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಇರ್ತಾನೆ ಅಂದರೆ 7.5 ಮುಗಿದಿದೆ. ಆದರೂ ಕೂಡ 3ನೇ ಮನೆಯಲ್ಲಿ ಇರ್ತಾರೆ. ಇದು ಏನನ್ನು ಸೂಚನೆ ಮಾಡುತ್ತೆ ಅಂದರೆ ವಿಶೇಷವಾದ ಅಥವಾ ಶ್ರೇಷ್ಠವಾದ ರಾಜಯೋಗವನ್ನು ನಿಮಗೆ ಸೂಚನೆ ಮಾಡುವಂಥದ್ದು. ಯಾಕಂದರೆ ಶನಿ ಈಗ ನಿಮ್ಮ ರಾಶಿಯನ್ನು ಬಿಟ್ಟು 1 ವರ್ಷಗಳ ಕಾಲ ಆಗಿದೆ. ಇನ್ನು ದೇವಗುರು ಬೃಹಸ್ಪತಿ ಜೂನ್ ತಿಂಗಳವರೆಗೂ ಕೂಡ 6ನೇ ಮನೆಯಲ್ಲಿ ಇರುವಂಥದ್ದು. ಜೂನ್ ನಂತರದಲ್ಲಿ 7ನೇ ಮನೆ ಸಪ್ತಮ ಸ್ಥಾನದ ಪ್ರವೇಶ ಆಗುತ್ತೆ. ಯಾರಾದರೂ ವಿವಾಹಕ್ಕೆ ಯೋಚನೆ ಮಾಡ್ತಾ ಇದ್ದರೆ ಜೂನ್ ನಂತರದಲ್ಲಿ ವಿವಾಹ ಯೋಗಗಳು ಕೂಡ ಪ್ರಾಪ್ತಿಯಾಗುತ್ತೆ. 7ವರೆ ಶನಿ ಒಂದು ಪ್ರಭಾವ ಅಂತಕ್ಕಂಥದ್ದು ಇಲ್ಲಿಗೆ ಸಂಪೂರ್ಣವಾಗಿ ಮುಗ್ದಿರುತ್ತೆ. ಹಾಗಾಗಿ ಇದು ಸುವರ್ಣ ಕಾಲ ಅಂತಕ್ಕಂಥದ್ದನ್ನು ಕೂಡ ನೀವು ತಿಳ್ಕೋಬಹುದು. ನೀವು ಒಂದು ಏಪ್ರಿಲ್ ಮಾಸದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಅದರಲ್ಲಿ ಕುಬೇರ ಯೋಗ ಅಂತ ಹೇಳಿ ಬರುವಂಥದ್ದು. ನಿರೀಕ್ಷೆ ಮಾಡದ ಜಾಗದಿಂದ ಹಣ ಒಳಹರಿವು ಹೆಚ್ಚಾಗುತ್ತೆ. ಹಾಗೆ ಹಳೆಯ ಕೆಲಸಗಳಿಗೆ ಸ್ವಲ್ಪ ಒಂದಷ್ಟು ಪ್ರಮೋಷನ್ ಆಗುತ್ತೆ. ಜೊತೆಯಲ್ಲಿ ಸಾಲಗಳನ್ನು ತೀರಿಸಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಏನಾದರೂ ಇತ್ತು ಅಂದರೆ ಈ ಮಾಸದಲ್ಲಿ ಅದು ಒಂದು ತೀರ್ಪಿನ ಒಂದು ಹಂತಕ್ಕೆ ಬರುತ್ತೆ. ಹಾಗೂ IT ಅಥವಾ ಒಂದು ಕೃಷಿ ರಕ್ಷಣಾ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರು ಅಂದರೆ ಅದ್ಭುತವಾಗಿರುವಂಥ ಮಾಸ ಇದಾಗಿರುತ್ತೆ ಸ್ನೇಹಿತರೆ. ನಿಮಗೆ ಈ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ. ಹಾಗೆ ವಿದೇಶ ಯೋಗಗಳು ಅಥವಾ ವಿದೇಶದಲ್ಲಿ ಉದ್ಯೋಗ ನೋಡ್ತಾ ಇತ್ತು ಅಂದರೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪ್ರಾರಂಭವಾಗುವ ಮಾಸ ಆಗಿರುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಲಾಭದ ಒಂದು ಆದಾಯದ ಮೂಲವನ್ನು ಕೂಡ ನೀವು ಕಂಡುಹಿಡಿಕೊಳ್ಳಬಹುದು. ಕುಟುಂಬ ಮತ್ತು ವಿವಾಹದ ಬಗ್ಗೆ ಹೇಳಬೇಕಾದ್ರೆ ನಾನು ಆಗಲೇ ತಿಳಿಸ್ಕೊಟ್ಟೆ, ಜೂನ್ ನಂತರ ವಿವಾಹ ಯೋಗ ಬರುತ್ತೆ ಅಂತ ಹೇಳಿ. ದಾಂಪತ್ಯದಲ್ಲಿ ಹಳೆಯ ಮನಸ್ತಾಪಗಳು ಏನಾದರೂ ಇತ್ತು ಅಂದರೆ ಈ ಮಾಸದಲ್ಲಿ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಜೊತೆಯಲ್ಲಿ ಸ್ವಂತ ಮನೆ ಕಟ್ಟಬೇಕು ಅಂದರೆ ಈ ವರ್ಷ ನಿಮಗೆ ಅದು ಪ್ರಾಪ್ತಿಯಾಗುತ್ತೆ. ಹಳೆಯ ಆಸ್ತಿಯನ್ನು ಮಾರಬೇಕು ಅಂತ ನೋಡ್ತಾ ಇತ್ತು ಅಂದರೆ ಕೂಡ ಈ ತಿಂಗಳು ಏಪ್ರಿಲ್ ಮಾಸದಲ್ಲಿ ಶುಭವನ್ನೋದು ನೀವಿಲ್ಲಿ ನಿರೀಕ್ಷೆ ಮಾಡಬಹುದು. ಹಾಗೆ ದೀರ್ಘಕಾಲದ ಕಾಯಿಲೆಗಳಿಂದ ಏನಾದರೂ ಬಳಲ್ತಾ ಇತ್ತು ಅಂದರೆ ನಿಮಗೆ ಮಾನಸಿಕ ಖಿನ್ನತೆ ದೂರ ಆಗಿ ಉತ್ಸಾಹ ಅನ್ನುವಂಥದ್ದು ಈ ಮಾಸ ಪೂರ್ತಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತೀರಾ. ಶನಿ ಆರಾಧನೆ ಈ ಮಾಸದಲ್ಲಿ ನೀವು ಮಾಡಿಕೊಳ್ಳಿ. ಶಿವ ಪೂಜೆ ಅಂತಕ್ಕಂಥದ್ದನ್ನು ಮಾಡಿ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಿಕೊಳ್ಳಿ. ಬಡವರಿಗೆ, ಅಂಗವಿಕಲರಿಗೆ ಸಹಾಯವನ್ನು ಮಾಡಿ. ಹಾಗೂ ಈ ಮಾಸದಲ್ಲಿ ನೀವು ಕಪ್ಪು ಮತ್ತು ಹಸಿರು ಬಣ್ಣವನ್ನು ಬಳಸಿಕೊಳ್ಳಿ.
8, 5 ಮತ್ತು 6 ಅನ್ನೋದು ನಿಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಭಗವಂತ ನಿಮಗೆ ನೀಡಿ ಐಶ್ವರ್ಯಗಳನ್ನು ಪ್ರಾಪ್ತಿಗಳನ್ನು ಅಂತ ಹೇಳ್ತಾ ಐಶ್ವರ್ಯ ಪ್ರಾಪ್ತಿಗಳನ್ನು ಕೂಡ ನಿಮಗೆ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನೋಡೋದಲ್ಲ ಸ್ನೇಹಿತರೆ, ಈ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಇದೆ ಮಕರ ರಾಶಿಯವರ ಭವಿಷ್ಯ ಅನ್ನೋ ಸಂಪೂರ್ಣ ಮಾಹಿತಿನ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.